ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಲೈಫ್ ರಿಲ್ಯಾಕ್ಸ್ ಮಾತಾಡ್ತೀನಿ. ಇಂದು ನಾನು ನಿಮಗೆ ಬೆಳಗಿನ ಉಪಹಾರಕ್ಕೆ ಏನಪ್ಪ ಮಾಡಬೇಕು ಅಂತ ತಮಗೆಲ್ಲ ಒಂದು ಗೊಂದಲ ಇರ್ಬೋದು. ಆ ಗೊಂದಲವನ್ನು ಕ್ಲಿಯರ್ ಮಾಡಲಿಕ್ಕೆ ಒಂದು ರೆಸಿಪಿಯನ್ನು ತಂದಿದ್ದೀನಿ, ಬನ್ನಿ ನೋಡೋಣ. ಆ ರೆಸಿಪಿ ಏನಪ್ಪ ಅಂತ ಹೇಳಿದರೆ ರೆಸ್ಟೋರೆಂಟ್ ಸ್ಟೈಲ್ ವರ್ಮಿಸೆಲಿ ಉಪ್ಮಾ. ಇನ್ನು ಮಾಡುವ ವಿಧಾನ ಹೇಗಪ್ಪ ಅಂತ ಹೇಳಿದರೆ, ಒಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ನೀರಿಟ್ಕೊಳ್ಳಿ. ಆ ನೀರಿಗೆ ಒಂದು ಡ್ರಾಪ್ ಆಯಿಲ್ ಹಾಕಿ, ಅದು ನೀರು ಚೆನ್ನಾಗಿ ಕುದೀತಾ ಇದೆ ಅಂತ ಸಂದರ್ಭದಲ್ಲಿ ಆ ಶಾವಿಗೆಯನ್ನು ಹಾಕಿ ಒಂದು 2 ಮಿನಿಟ್ಸ್, ಜಾಸ್ತಿ ಬೇಡ, 2 ಮಿನಿಟ್ಸ್ ಹಾಕಿಬಿಟ್ಟು ಶಾವಿಗೆನ ತೆಗೆದು ಬಸ್ದು ಸಪ್ರೇಟಾಗಿ ಇಟ್ಕೊಳ್ಳಿ. ಇನ್ನು ಶಾವಿಗೆ ಬಾತನ್ನು ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಬೀಜವನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಅಂದರೆ ಒಂದು ಕಂದು ಬಣ್ಣಕ್ಕೆ ಬರುವ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದರ ಜೊತೆಗೆ ಕಾಜು, ಅದು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಹಾಕ್ಕೊಂಡು ಕಡಲೆ ಬೀಜ ಮತ್ತು ಕಾಜು ಎರಡೂ ಕೂಡ ಕಂದು ಬಣ್ಣಕ್ಕೆ ಬರುವ ಹಾಗೆ ಬಾಡಿಸಿಕೊಳ್ಳಿ. ನಂತರ ಬೇಕಾಗಿರುವ ಸಾಮಗ್ರಿಗಳ ಲಿಸ್ಟ್ಗೆ ಬರೋಣ. ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮಾಟೊ, ಕ್ಯಾಪ್ಸಿಕಮ್, ಕ್ಯಾರೆಟ್, ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ತೆಂಗಿನಕಾಯಿ. ಇದರ ಜೊತೆಗೆ ಬೀನ್ಸು ಮತ್ತು ಹಸಿ ಬಟಾಣಿಯನ್ನು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ರೆಸ್ಟೋರೆಂಟ್ ಶೈಲಿಯಲ್ಲಿ ಮಾಡಿರುವಂತಹ ವರ್ಮಿಸೆಲಿ ಉಪ್ಮಾ ಸವಿಯಲು ಸಿದ್ಧವಾಗಿದೆ ಫ್ರೆಂಡ್ಸ್. ಇವಾಗ ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಳ್ಳಿ, ಮಜಾ ಮಾಡ್ತಾಯಿರಿ.
ಇನ್ನು ಯಾರೆಲ್ಲ ಮೊದಲನೇ ಬಾರಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ವಿಡಿಯೋವನ್ನು ಕೊನೆ ತನಕ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.